पूर्णः प्रेष्ठः परस्वामी व्याप्तः कर्ता उपकारकः रक्षत्येव तदीयं मां कर्मार्चो गुरुदेवगः आपादमौलिपर्यन्तं गुरूणाम् आप्तिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः। बहुचित्रजगद्बहुधाकरणात् परशक्तिरनन्तगुणः परमः सुखरूपममुष्य पदं परमं ಸ್ಮರತಸ್ತು ಭವಿಷ್ಯತಿ ತತ್ಸತತಂ. ಶ್ರೀಮದಾಚಾರ್ಯರು ಪರಮಾತ್ಮನ ಗುಣವನ್ನ ಚಿಂತನ ಮಾಡ್ತಾ ಭಗವಂತನ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಸುಖರೂಪಂ ಅಮುಷ್ಯ ಪರಮಂ ಪದಂ ಸ್ಮರತಃ ತತ ಸತತಂ ಭವಿಷ್ಯತಿ. ಸಾಮಾನ್ಯವಾಗಿ ಎಲ್ಲ ಜೀವರಾಶಿಗಳು ಅಪೇಕ್ಷೆ ಮಾಡುವುದು ಸುಖವಾಗಬೇಕು ಅಂತ. ನಮಗೆ ಯಾವಾಗಲೂ ಚಿಂತನೆ ಇರೋದು ಸುಖದ್ದು. ಸುಖವಾಗಬೇಕು ಸುಖವಾಗಬೇಕು ಅಂತ ತುಂಬಾ ಅಪೇಕ್ಷೆಯನ್ನು ನಾವು ಮಾಡ್ತೇವೆ. ಆ ಸುಖವಾಗಬೇಕು ಅಂತ ಅಪೇಕ್ಷೆ ಮಾಡತಕ್ಕಂತಹ ನಾವು ಆ ಸುಖ ಸಾಧನ ಯಾವುದೋ ಅದನ್ನ ಮಾಡ್ಲಿಕ್ಕೆ ಸಿದ್ಧರಾಗುವುದಿಲ್ಲ. ದಾಸರು ಒಂದ್ ಕಡೆ ಹೇಳ್ತಾರಲ್ಲ, ಬೇಡುವರು ಸುಖವ ಮಾಡರೋ ಅದಕ್ಕೆ ಉಪಾಯವ ಅಂತ ಹೇಳ್ತಾರೆ. ನಾಳೆಗೆ ವಿಜಯದಾಸರ ಆರಾಧನೆ ಇದೆ. ಅನೇಕ ಮಹಾನುಭಾವರು ತಮ್ಮ ತಮ್ಮ ಜೀವನದಲ್ಲಿ ತಾವು ಗುರುಗಳ ಭಗವಂತನ ಮಹಿಮೆಯನ್ನ ಅರಿತು ಅನುಭವಿಸಿ ಆ ತರಹದ ಸ್ತೋತ್ರವನ್ನ ಮಾಡ್ತಾರೆ. ಶಿಷ್ಯರಿಗೆ ಹಿತೋಪದೇಶವನ್ನ ಮಾಡ್ತಾರೆ. ಹಾಗೆ ನಾವೆಲ್ಲ ಜೀವರಾಶಿಗಳು ಸುಖಿಗಳಾಗಬೇಕು, ಸುಖ ರೂಪದಿಂದ ಇರಬೇಕು, ನಮಗೆ ಸುಖ ಅಂತ ಅನ್ನೋದು ಯಾವಾಗಲೂ ಇರಬೇಕು ಅಂತ ಅಪೇಕ್ಷೆ ಮಾಡ್ತೇವೆ. ದುಃಖವೇ ಬರಬಾರದು, ಯಾವಾಗಲೂ ಸುಖವೇ ಇರಬೇಕು. ಅತ್ಯಂತ ಸುಖರೂಪರಾಗಿ ನಾವಿರಬೇಕು ಅಂತ ಅಪೇಕ್ಷೆ ಮಾಡ್ತೇವೆ. ಆ ಯಾವಾಗಲೂ ಸುಖವಾಗಿರ್ಬೇಕು ಅಂತನ್ನುವುದೇ ಮೋಕ್ಷ. ಅಂತಹ ಮೋಕ್ಷ ಸಿಗಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಶ್ರೀಮದಾಚಾರ್ಯರು ಒಂದು ಉತ್ತರವನ್ನು ಹೇಳ್ತಾರೆ ಸಹಜವಾಗಿ. ಯಾರು ಅಮುಷ್ಯ ಪರಂ ಪದಮಂ ಸುಖರೂಪಂ, ಭಗವಂತ ಅವನು ಸುಖ ಸ್ವರೂಪಿಯಾಗಿದ್ದಾನೆ, ಜ್ಞಾನ ರೂಪನಾಗಿದ್ದಾನೆ, ಆನಂದ ರೂಪನಾಗಿದ್ದಾನೆ, ಚಿನ್ಮಯನಾಗಿದ್ದಾನೆ. ಭಗವಂತನ ನಾನಾ ರೂಪಗಳು ಗುಣಗಳೆಲ್ಲ ಇದೆ. ಪರಮಾತ್ಮನ ಯಾವ ಒಂದು ಆನಂದ ಸ್ವರೂಪ ದೇವರದಿದೆ, ಅಂತಹ ಭಗವಂತನ ಸ್ವರೂಪಭೂತವಾದ ಆನಂದವನ್ನ, ಶ್ರೇಷ್ಠವಾದ ಸ್ವರೂಪವನ್ನ, ಸುಖರೂಪಂ ಸುಖ ಸ್ವರೂಪವಾದ ಅಮುಷ್ಯ ಪದಂ ಪರಮಂ ಪದಂ, ಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಾನ ಅಂತ ಅರ್ಥ, ಶ್ರೇಷ್ಠವಾದ ಸ್ವರೂಪ ಅಂತ ಅರ್ಥ. ಸ್ಥಾನ ಅಂದ್ರೆ ಕೇವಲ ಲೋಕಗಳಾಗತ್ತೆ. ಆ ಲೋಕಗಳನ್ನು ಚಿಂತನೆ ಮಾಡಿ ಏನು ಉಪಯೋಗ ಇಲ್ಲ. ಭಗವಂತನ ಸ್ವರೂಪ, ಭಗವಂತನ ಪಾದ, ಭಗವಂತನ ಅವಯವಗಳು ಎಲ್ಲವೂ ಆನಂದಮಯ. ನಾವು ಯಾವಾಗ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ಅಂದ್ರೆ ಭೂತ ಅಲ್ಲ, ಭವಿಷ್ಯತ್ತಲ್ಲ, ವರ್ತಮಾನ ಕಾಲದಲ್ಲಿ ಮಾಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ಯಾರು ಭಗವಂತನನ್ನ ಆನಂದ ರೂಪ ಸುಖರೂಪ ಎಂಬುದಾಗಿ ಚಿಂತನೆ ಮಾಡ್ತಾ ಇದ್ದಾರೆಯೋ ಅವರಿಗೆ ಸರ್ವಥಾ ದುಃಖ ಬರುವುದಿಲ್ಲ. ಭಗವಂತ ಸುಖ ಸ್ವರೂಪ ಅಂತ ಚಿಂತನೆ ಮಾಡ್ತಾ ಇರ್ಬೇಕು. ನಾವು
ದೇವರನ್ನ ಆನಂದ ರೂಪ ಅಂತ ತಿಳಿದು ಬಿಟ್ಟು ಬಿಡ್ತೇವೆ ಅಂದ್ರೆ ಮರ್ತು ಬಿಡ್ತೇವೆ, ಆಮೇಲೆ ಮುಗೀತಷ್ಟೇ. ಹೌದು, ಶಾಸ್ತ್ರಗಳಲ್ಲಿ ಭಗವಂತನ ಜ್ಞಾನ ರೂಪ, ಆನಂದ ರೂಪ ಹಾಗೂ ಸೃಷ್ಟಿಕರ್ತ ಇತ್ಯಾದಿ ಹೇಳಿದ್ದಾರೆ ಅಂದ್ರೆ ಬೇರೆ, ಅದನ್ನು ನಿರಂತರವಾಗಿ ಚಿಂತನ ಮಾಡುವುದು ಬೇರೆ. ಅದಕ್ಕಾಗೇನು ಶ್ರೀಮದಾಚಾರ್ಯ ಹೇಳ್ತಾರೆ, ಸ್ಮರತಃ ಅನ್ನೋ ಶಬ್ದ ಇಟ್ಟಿದ್ದಾರೆ. ಅಂದ್ರೆ ಯಾವ ವ್ಯಕ್ತಿ ಅಖಂಡವಾಗಿ ಆ ಭಗವಂತನ ಸ್ವರೂಪವನ್ನ, ಆನಂದ ರೂಪ, ಸುಖರೂಪ ದೇವರು ಯಾವ ತರಹ ದುಃಖ ಇಲ್ಲದೆ ಇದ್ದವನು, ನಿರಂತರವಾಗಿ ನಾನಾ ವಿಧವಾದ ಜಗತ್ತಿನಲ್ಲಿರ್ತಕ್ಕಂತಹ ಆನಂದಗಳನ್ನು ನಾವೇನ್ ನೋಡ್ತೇವೆ, ಇದೆಲ್ಲ ಎಂಥ ಆನಂದ, ಇದು ಆನಂದವೇ ಅಲ್ಲ. ಸ್ವರೂಪಭೂತವಾದ ಆನಂದ ಭಗವಂತನಿಗಿದೆ. ಅದು ಎಲ್ಲಾ ತರಹದ ಆನಂದ ಯಾವಾಗಲೂ ಭಗವಂತನಿಗಿದೆ. ನಾನು ಹಿಂದೆ ಒಂದು ವಿಷಯ ಬಂದಾಗ ಹೇಳಿದ್ದೆ, ದೇವರಿಗೆ ಯಾವ ವಸ್ತುಗಳಿಂದಲೂ ಆನಂದವಾಗಬೇಕಾಗಿಲ್ಲ. ಒಂದು ವಸ್ತುವನ್ನ ತಿಂದು ಭೋಗ ಮಾಡಿ ಆಮೇಲೆ ದೇವರಿಗೆ ಆನಂದ ಆಗಬೇಕಾಗಿಲ್ಲ. ವಸ್ತುವನ್ನು ನೋಡಿ ನಮಗೆ ಸಂತೋಷವಾಗತ್ತೆ, ನೋಡಿ ದೇವರಿಗೆ ಸಂತೋಷ ಆಗಬೇಕಾಗಿಲ್ಲ. ಸ್ವರೂಪಭೂತವಾದ ಆನಂದ ಇದೆ ದೇವರಿಗೆ. ಆದ್ರೆ ಒಂದು ವಿಚಿತ್ರ ಏನಿದೆ ಅಂತಂದ್ರೆ, ದೇವರ ಆನಂದದ ಬಗ್ಗೆಯೂ ಶ್ರೀಮದಾಚಾರ್ಯರು ಪರಮಾದ್ಭುತವಾಗಿ ಹೇಳಿದ್ದಾರೆ. ಶ್ರೀಮದಾಚಾರ್ಯರ ಕಾನ್ಸೆಪ್ಟು ಭಗವಂತನ ವಿಷಯದಲ್ಲಿ, ಭಗವಂತನ ಶಕ್ತಿಯ ವಿಷಯದಲ್ಲಿ, ಭಗವಂತನ ಗುಣಗಳ ವಿಷಯದಲ್ಲಿ, ಭಗವಂತನ ಕ್ರಿಯಾದಲ್ಲಿ, ಎಲ್ಲದರಲ್ಲಿಯೂ ಸ್ಪಷ್ಟವಾದ ಕಾನ್ಸೆಪ್ಟು, ಅತ್ಯದ್ಭುತವಾದದ್ದು. ಲೋಕದ ದೃಷ್ಟಿಯಿಂದ ತುಂಬಾ ವ್ಯತ್ಯಾಸವಾಗಿ ಕಾಣಿಸ್ತದೆ, ಆದರೆ ನಮ್ಮ ಲೌಕಿಕ ವ್ಯವಹಾರಕ್ಕೆ ಅತ್ಯಂತ ಅನುಕೂಲವಾಗಿ ಶ್ರೀಮದಾಚಾರ್ಯರು ಆ ವಿಚಾರವನ್ನು ತಿಳಿಸ್ತಾರೆ. ಪರಮಾತ್ಮನಿಗೆ ಒಂದು ವಸ್ತುವನ್ನು ನೋಡಿದ್ರೆ ಏನು ಆನಂದ ಆಗಬೇಕೋ ಆ ಆನಂದ ಯಾವಾಗಲೂ ಇರ್ತದೆ. ಅದು ಹೇಗೆ ಅಂತ ಹೇಳಿಕ್ ಆಗೋದಿಲ್ಲ, ತುಂಬಾ ಕಷ್ಟ ಅದು. ಅದೇ ಭಗವಂತನ ಅಚಿಂತ್ಯದ್ಭುತವಾದ ಶಕ್ತಿ. ಈಗ ಉದಾಹರಣೆಗೆ ಹೇಳಬೇಕು ಅಂದ್ರೆ, ನಾವು ಹಾಲು ಕುಡಿದ್ರೆ ನಮಗೆ ಸಂತೋಷವಾಗತ್ತೆ. ಹಾಲು ಕುಡಿಯದೇ ಇದ್ದರೆ ಹಾಲು ಕುಡಿದಾಗ ಏನು ಸಂತೋಷವಾಗಬೇಕೋ ಆ ಸಂತೋಷ ಆಗುವುದಿಲ್ಲ. ಇದು ನಮ್ಮ ಅನುಭವ ಸಿದ್ಧವಾದ ವಿಷಯ. ದೇವರಿಗೆ ಹೇಗಿದೆ ಅಂತಂದ್ರೆ, ಪರಮಾತ್ಮ ಅವನಿಗೆ ನಾವೇನು ಹಾಲು ಒಯ್ದು ಕೊಡ್ಬೇಕಾಗಿಲ್ಲ, ಕುಡಿಬೇಕಾಗಿಲ್ಲ. ಆದರೂ ಕೂಡ ನಮಗೆ ಹಾಲು ಕುಡಿದಾಗ ಏನು ಒಂದು ವಿಧವಾದ ಸಂತೋಷವಾಗಬೇಕೋ ಆ ಸಂತೋಷ ಪರಮಾತ್ಮನಿಗೆ ಹಾಲು ಕುಡಿಯದೇ ಇದ್ದರೂ ಸಂತೋಷ, ಆ ತರಹ ಸಂತೋಷ ಇರ್ತದೆ. ಅದು ಭ್ರಾಂತಿ ಅಲ್ಲ, ಮತ್ತೆ ಸುಳ್ಳಲ್ಲ, ಅಯಥಾರ್ಥವಲ್ಲ, ಸತ್ಯವಾದದ್ದು ಇರುತ್ತೆ. ಹೇಗೆ ಸಾಧ್ಯ? ಅದೇ ಭಗವಂತನ ಅದ್ಭುತವಾದ ಶಕ್ತಿ ಅಷ್ಟೆ. ಅದಕ್ಕೆ ನಾವು ಸಾಮಾನ್ಯವಾದ ಅನುಭವದಿಂದ ಹೇಳಿಕ್ ಆಗೋದಿಲ್ಲ. ಇದಕ್ಕೆ ಶ್ರೀಮದಾಚಾರ್ಯರು ಬೇರೆ ಉಪಾಯಗಳನ್ನ ಹೇಳಿದ್ದಾರೆ, ತಿಳ್ಕೊಳ್ಳಿಕ್ ಉಪಾಯಗಳನ್ನು ಹೇಳಿದ್ದಾರೆ. ಅನೇಕ ಋಷಿಗಳು, ಜ್ಞಾನಿಗಳು, ತಪಸ್ವಿಗಳು, ಸಿದ್ಧ ಪುರುಷರು ಈ ಲೋಕದಲ್ಲಿ ಇರ್ತಾರೆ. ಅನೇಕ ಜನ ಆಗಿ ಹೋಗಿದ್ದಾರೆ. ಅವನ್ನೆಲ್ಲ ನೋಡಿ ನಾವು ಪರಮಾತ್ಮನಿಗೆ ಈ ತರಹದ ಆನಂದ ಇರಬಹುದು, ದೇವರ ನಮಗೆ ಸಾಧ್ಯ, ಅವನ ದೇವರ ಇಂತಹ ಶಕ್ತಿ ಇದೆ ಅಂತ ನಮಗೆ ತಿಳ್ಕೊಳ್ಳಿಕ್ ಒಂದು ದೃಷ್ಟಾಂತ ಅಷ್ಟೇ, ದೇವರೇ ಮಾಡಿದ್ದದು. ಈಗ ಅಗಸ್ತ್ಯ ಋಷಿಗಳು ಸಂಪೂರ್ಣವಾಗಿರ್ತಕ್ಕಂತಹ ಸಮುದ್ರವನ್ನೇ ಕುಡಿದು ಹಾಕ್ಬಿಟ್ರು ಅಂತಂದ್ರೆ ಅದು ತುಂಬಾ ಆಶ್ಚರ್ಯವೇ ಸರಿ. ಜನ್ಹು ರಾಜ, ನಾವು ಕೇಳ್ತೇವೆ, ಗಂಗಾ ನದಿ ಅವನ ಸಂಪೂರ್ಣವಾಗಿರ್ತಕ್ಕಂತಹ ಆಶ್ರಮನೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತು, ಭಾರೀ ಪ್ರವಾಹ.
ಅವನು ಒಂದೇ ಕೈಯಿಂದ ಇಡೀ ಗಂಗಾ ಹಿಡ್ಕೊಂಡು ಆಚರಣೆ ಮಾಡಿ ಕುಡಿದ್ಬಿಟ್ರು. ಇದು ಎಷ್ಟು ಅಸಾಧ್ಯ, ತುಂಬಾ ಆಶ್ಚರ್ಯವಾಗುತ್ತೆ ನಮಗೆಲ್ಲ. ಈ ದೇವರ ದೃಷ್ಟಿಯಲ್ಲಿ ಎಲ್ಲ ಋಷಿಗಳು ಮುನಿಗಳು ರಾಜರು ತುಂಬಾ ಚಿಕ್ಕವರು. ಇಂತಹ ಸಾಮಾನ್ಯ ಶಬ್ದಕ್ಕೆ ದೇವತೆಗಳಲ್ಲ, ದೇವತೆಗಳು ಬಹಳ ಉತ್ತಮರು. ಇಂತಹ ಸಾಮಾನ್ಯ ಋಷಿಗಳು ಅಂದ್ರೆ ದೇವತೆಗಳಾಗದೇ ಇರತಕ್ಕಂತಹ ಋಷಿಗಳಿಗೇನೆ ಇಷ್ಟೆಲ್ಲ ಅದ್ಭುತವಾದ ನಾನಾ ವಿಧವಾಗಿರ್ತಕ್ಕಂತಹ ಶಕ್ತಿಗಳಿದೆ ಅಂತಿದ್ದಾಗ ಪರಮಾತ್ಮ ಇನ್ನೆಷ್ಟು ಶಕ್ತಿ ಇರಬೇಕು? ಅದ್ಭುತವಾದ ಶಕ್ತಿಗಳು ದೇವರಲ್ಲಿದೆ. ಆ ಅದ್ಭುತವಾದ ಶಕ್ತಿಗಳಲ್ಲಿ ಇದೇ ಒಂದು ಶಕ್ತಿ ಏನು ಅಂತಂದ್ರೆ, ದೇವರು ತಾನು ಆನಂದವನ್ನು ಅನುಭವಿಸ್ತಾನೆ, ಆನಂದ ರೂಪನಾಗಿದ್ದಾನೆ. ಎಲ್ಲಾ ಆನಂದಗಳನ್ನು ಯಾವಾಗಲೂ ಅನುಭವಿಸ್ತಾನೆ ದೇವರು. ಅದೇ ಭಗವಂತನ ಒಂದು ವಿಶೇಷ. ನಮಗೆ ಸಂಪಿಗೆ ಹೂವಿನ ವಾಸನೆ ಬಂದ್ರೆ ಒಂದು ಸಂತೋಷ, ಮಲ್ಲಿಗೆ ಹೂವಿನ ವಾಸನೆ ಬಂದ್ರೆ ಒಂದು ಸಂತೋಷ, ಆಮೇಲೆ ಗುಲಾಬಿ ಹೂವು, ಪಾರಿಜಾತ ಹೂವು, ಹೀಗೆ ಒಂದೊಂದು ಹೂವಿನಿಂದ ಆ ಪರಿಮಳ ಸುಗಂಧ ಇದ್ದಾಗ ಒಂದೊಂದು ರೀತಿಯ ಆ ಸುಗಂಧದಿಂದ ಆಗತಕ್ಕಂತಹ ಸಂತೋಷ ಬೇರೆ. ದೇವರಿಗೆ ಎಲ್ಲಾ ಸುಗಂಧಗಳ ಅನುಭವ, ಅದರಿಂದ ಆಗತಕ್ಕಂತಹ ಸಂತೋಷ ಯಾವಾಗಲೂ ಉಂಟು. ಯಾವಾಗಲೂ ಅಂದ್ರೆ 24 hours. ಅದು ಹೇಗೆ ಸಾಧ್ಯ? ಅದೇ ದೇವರ ಅಚಿಂತ್ಯದ್ಭುತವಾದ ಶಕ್ತಿ. ಭಗವಂತ ತನ್ನ ಅದ್ಭುತವಾದ ಅನಂತವಾದ ಶಕ್ತಿಯಿಂದ ತಾನು ಎಲ್ಲ ವಿಧವಾದ ಸುಖವನ್ನ ಯಾವಾಗಲೂ ಹೊಂದಿದ್ದಾನೆ, ಪೂರ್ಣವಾಗಿ ಹೊಂದಿದ್ದಾನೆ. ಮತ್ತೆ ಅಲ್ಪ ಸ್ವಲ್ಪ ಅಲ್ಲ. ನಮಗೆಲ್ಲ ಸ್ವಲ್ಪ ಹೊತ್ತು ಸುಖ ಇರ್ತದೆ ಅಥವಾ ಸ್ವಲ್ಪ ಸುಖ ಇರುತ್ತೆ, ಇನ್ನೇನೋ ಅದರಲ್ಲಿ ಸಮಸ್ಯೆಗಳೆಲ್ಲ ಕೂಡಿರ್ತದೆ. ದೇವರಿಗೆ ಹಾಗಲ್ಲ. ಸುಖರೂಪಂ ಅಮುಷ್ಯ ಪರಮಂ ಪದಂ. ಅದಕ್ಕೆ ಈ ಭಗವಂತನ ಪರಮ ಅತೀ ಶ್ರೇಷ್ಠವಾದ ಸುಖರೂಪವಾದ ಪದ ಆ ಭಗವಂತನ ಸ್ವರೂಪ, ಭಗವಂತನ ಪಾದ ಅಥವಾ ಭಗವಂತನ ಸ್ವರೂಪ. ಅದು ಕೇವಲ 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 ಸುಖಮಯ. ಅದೇನು ಸುಖಮಯ ಅಂತ ಅರ್ಥ ಆಗೋದಿಲ್ಲ ನಮಗೆ ವಾಸ್ತವಿಕವಾಗಿ. ಈಗ ನಾವು ಅಂತಹ ವಸ್ತುವನ್ನೇ ಜಗತ್ತಿನಲ್ಲಿ ನೋಡ್ಲೇ ಇಲ್ಲ ಇನ್ನುವರೆಗೆ. ಮುಕ್ತರಾದ ಮೇಲೆ ಅಂತಹ ವಸ್ತುವನ್ನು ನೋಡುವ ಸೌಭಾಗ್ಯ ನಮಗೆ ಸಿಗತ್ತೆ. ಅಥವಾ ಅಪರೋಕ್ಷ ಜ್ಞಾನಿಗಳಾದಾಗ ನಾವು ಆ ಆನಂದಮಯ ರೂಪನಾದ, ತೇಜೋಮಯನಾದ, ಅಪ್ರಾಕೃತನಾದ, ಚಿದಾನಂದಮಯನಾದ ಭಗವಂತನ ಸ್ವರೂಪವನ್ನ ನಮಗೆ ನೋಡಲು ಆಗುತ್ತದೆ. ಅಪ್ರಾಕೃತವಾದ ಜ್ಞಾನಾನಂದಮಯವಾದ ಸ್ವರೂಪವನ್ನ ಅತ್ಯಂತ ಸ್ಪಷ್ಟವಾಗಿ ಅನುಭವಿಸುವುದೇನಿದೆಯಲ್ಲ, ಅದು ಅಪರೋಕ್ಷ ಜ್ಞಾನದ ಅವಸ್ಥೆಯಲ್ಲಿ ಆಗತ್ತೆ. ಆದರೆ ಸಂಸಾರದಲ್ಲಿ ಇನ್ಯಾವ ಕಾಲದಲ್ಲಿಯೂ ಕೂಡ ನಮಗೆ ಆ ಅಪ್ರಾಕೃತವಾದ ವಸ್ತುವಿನ ಅನುಭವ ಸರ್ವಥಾ ಇಲ್ಲ. ನಮ್ಮ ಸುತ್ತಲೂ ಇರತಕ್ಕಂತಹ ವಸ್ತುಗಳೆಲ್ಲ ಜಡ ವಸ್ತುಗಳು, ಪ್ರಾಕೃತ ಹಾಗೂ ಭೌತಿಕ, ಜಡ, ಜನ್ಯ, ನಾಶವಾಗತ್ತೆ, ವಿಕಾರವಾಗತ್ತೆ. ಅಂತಹ ಜಡವಾದ ವಸ್ತುಗಳು ಚೇತನರು ಹಾಗೆ. ಯಾವ ಚೇತನ ನೋಡ್ತೇವೆ, ಆ ಮನುಷ್ಯರಲ್ಲೋ ಪಶು ಪಕ್ಷಿ ಪ್ರಾಣಿಗಳು ಯಾವುದೋ ನೋಡಿದ್ರು ಕೂಡ ಅದಕ್ಕೊಂದು ದೇಹ ಇದೆ, ಭೌತಿಕವಾದ ದೇಹ ಇದೆ, ಇನ್ಯಾವುದೋ ರೀತಿಯ ದೇಹ ಇದೆ. ಅಂತೂ
ಜಡವಾದ ವಸ್ತುವಿನ ಸಂಬಂಧ ಇಲ್ಲದ ಕೇವಲ ಅಪ್ರಾಕೃತವಾದ ಚೈತನ್ಯಮಯವಾದ ಒಂದು ವಸ್ತುವಿನ ಅನುಭವ ನಮಗೆ ಪ್ರತ್ಯೇಕವಾಗಿ ಸಾಕ್ಷಾತ್ತಾಗಿ ನಮ್ಮಿಂದ ಬೇರೆಯಾದ ಒಂದು ವಸ್ತುವಿನ ಅನುಭವ ಇಲ್ಲ. ನೋಡಿ ಎಂಥ ದುರ್ದೈವ ಇದೆ ನಮಗೆ. ಎಷ್ಟು ಅಲ್ಪರು ಅಂತ ಗೊತ್ತಾಗತ್ತೆ. ನಾನ್ಯಾರು ಅಂತ ನನಗೆ ಗೊತ್ತಿಲ್ಲ. ಮೊದಲೇ ನಾನು ಚೈತನ್ಯಮಯ, ನಿಜವಾಗಿಯೂ ನಾವು ಆನಂದ ರೂಪರೇ. ಆದ್ರೆ ನನ್ನ ಸ್ವರೂಪ ಜ್ಞಾನ ನನಗಾಗಿಲ್ಲ. ಇನ್ನು ಬೇರೆ ವ್ಯಕ್ತಿಗಳು ಜ್ಞಾನಾನಂದ ರೂಪರಾಗಿದ್ದಾರೆ ಜೀವರು, ಅವರನ್ನು ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ನಮಗೆ, ಅಂತ ಸಾಮರ್ಥ್ಯ ಇಲ್ಲ. ಹೀಗಾಗಿ ಅಪರೋಕ್ಷ ಜ್ಞಾನಿಗಳು ಯಾರೋ ಅವರಿಗೆ ತಿಳಿಯಲಿಕ್ಕೆ ಸಾಧ್ಯವಾಗತ್ತೆ. ಆದರೆ ಅವರನ್ನು ಬಿಟ್ಟು ಬೇರೆ ಆಗೋದಿಲ್ಲ. ಪರಮಾತ್ಮನಿಗೆ ಮಾತ್ರ ಸರ್ವಥಾ ಹಾಗಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅಪ್ರಾಕೃತವಾದ ಜ್ಞಾನಾನಂದಮಯವಾದ ಒಂದು ಅದ್ಭುತವಾದ ಸ್ವರೂಪವನ್ನು ಪಡೆದಿರ್ತಕ್ಕಂತಹ ಭಗವಂತ, ಅಂತಹ ಭಗವಂತನನ್ನ ನಾವು ಚಿಂತನ ಮಾಡಿದರೆ ನಮಗೆ ಅಂತಹ ಉತ್ತಮವಾದ ದೇಹ, ಕೇವಲ ಸುಖನೇ. ಸುಖರೂಪಂ ಅಮುಷ್ಯ ಪದಂ ಪರಮಂ. ಕೇವಲ ಸುಖಮಯನಾದ ಆನಂದಮಯನಾಗಿರ್ತಕ್ಕಂತಹ ಭಗವಂತನ ಚಿಂತನ ಮಾಡಿದರೆ ನಾವು ಕೂಡ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸ್ತೇವೆ ಎಂಬುದಾಗಿ ತಿಳಿಸ್ತಾರೆ. ಅಂತಹ ಭಗವಂತನ ಚಿಂತನ ಬರುವುದು ಅಷ್ಟು ಸುಲಭ ಇಲ್ಲ, ತುಂಬಾ ಕಷ್ಟ, ಶ್ರಮ ಸಾಧ್ಯ. ಭಗವಂತ ಎಲ್ಲ ಕಡೆಗಿದ್ದಾನೆ, ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ, ಎಲ್ಲರಿಗೂ ಪ್ರೇರಕನಾಗಿದ್ದಾನೆ. ಆದರೂ ಈ ಜೀವನಿಗೆ ರಾಗ, ದ್ವೇಷ, ಅಸೂಯ, ಮಾತ್ಸರ್ಯ ಎಲ್ಲ ಕಟ್ಟಿ ಹಾಕಿದೆ. ಹೀಗಾಗಿ ಎರಡನೇ ಕ್ಷಣಕ್ಕೆ ಭಗವಂತ ಮರೆತು ಬಿಡ್ತಾನೆ, ದೇವರು ನಮ್ಮನ್ನು ಮರೆಸಿ ಬಿಡ್ತಾನೆ. ನಮ್ಮನ್ನು ಮತ್ತೆ ನಮಗೆ ಈ ಲೌಕಿಕವಾದ ನಾನಾ ವಿಧವಾಗಿರ್ತಕ್ಕಂತಹ ವಸ್ತುಗಳಲ್ಲಿ ನಮ್ಮ ಮನಸ್ಸು ಇಷ್ಟು ಫಾಸ್ಟ್ ಹೋಗುತ್ತೆ ಅಂದ್ರೆ 1 ಸೆಕೆಂಡ್ ಕೂಡ ಬೇಕಾಗಿಲ್ಲ, ಅದಕ್ಕಿಂತಲೂ ಫಾಸ್ಟ್ ಆಗಿ ನಮ್ಮ ಮನಸ್ಸು ಬೇರೆ ವಸ್ತುಗಳಲ್ಲಿ ಆಸಕ್ತವಾಗುತ್ತೆ. ಆದರೆ ನಾವು ಆನಂದ ರೂಪರಾದರೆ, ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಆನಂದಮಯನಾದ ಆನಂದ ಸ್ವರೂಪನಾದ ಆ ಭಗವಂತನ ಚಿಂತನ ಯಾರು ಮಾಡ್ತಾರೋ ಅವರು ಆನಂದ ರೂಪರಾಗ್ತಾರೆ. ಆದ್ದರಿಂದ ನಿರಂತರವಾಗಿ ಆ ಆನಂದಮಯನ ಚಿಂತನವನ್ನು ಮಾಡಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.